ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ಗೆ ಬಲ ತುಂಬಲು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಯುವ ಕ್ರಾಂತಿ ರ್ಯಾಲಿ ನಡೀತಾ ಇದ್ದು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಯುವ ಕ್ರಾಂತಿ ಸಮಾವೇಶದಲ್ಲಿ ನಿರುದ್ಯೋಗ ಹೋಗಲಾಡಿಸುವ ಅಭಯ ನೀಡಲಾಗುತ್ತೆ. ಯುವಕರಿಗಾಗಿ ವಿಶೇಷ ಘೋಷಣೆ ಮಾಡಲಾಗುತ್ತೆ. ಕಾಂಗ್ರೆಸ್ನ 4ನೇ ಗ್ಯಾರಂಟಿಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು 2 ವರ್ಷಗಳ ಕಾಲ 3,000 ರೂಪಾಯಿ, ಡಿಪ್ಲೊಮೊ ಪದವೀಧರರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡುವ ಘೋಷಣೆ ಮಾಡಲಾಗುತ್ತಂತೆ. ರಾಹುಲ್ ಪಕ್ಕದಲ್ಲಿ ಕೂರೋದಕ್ಕೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಪೈಪೋಟಿ ನಡೆಸಿದ್ರು. ಕೊನೆಗೆ ರಾಹುಲ್ ಗಾಂಧಿ ಪಕ್ಕದಲ್ಲಿ ಕುಳಿತು ಒಂದೇ ಸೀಟ್ನಲ್ಲಿ ಪ್ರಯಾಣ ಮಾಡಿದ್ರು. ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯ ಅತಿದೊಡ್ಡ ಟಿಆರ್ಪಿ ಅಂತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ ಆಂತರಿಕ ಸಭೆಯಲ್ಲಿ ಮಾತನಾಡಿದಂತ ಅವರು ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರಂತೆ. ರಾಹುಲ್ ಗಾಂಧಿಯ ವಿಷಯವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಸಂಸತ್ತಿನ ಕಾರ್ಯನಿರ್ವಹಣೆಗೆ ಅವಕಾಶ ನೀಡ್ತಾ ಇಲ್ಲ. ಸಂಸತ್ತಿನಲ್ಲಿ ಅದಾನಿ ಹಾಗೂ ಎಲ್ಐಸಿ ವಿಷಯದ ಬಗ್ಗೆ ಚರ್ಚೆ ನಡೆಯಬೇಕು. ಆದರೆ ಎಲ್ಐಸಿ ಹಾಗೂ ಅದಾನಿ ಕುರಿತು ಚರ್ಚೆಗಳು ನಡೀತಾ ಇಲ್ಲ. ಗ್ಯಾಸ್ ಬೆಲೆಯ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇಲ್ಲ ಅಂತ ದೀದಿ ಕಿಡಿಕಾರಿದ್ರು. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಕೇಂಬ್ರಿಡ್ಜ್ ವಿವಿಯಲ್ಲಿ ದೇಶಕ್ಕೆ ಅಗೌರವ ಆಗುವಂತೆ ಭಾಷಣ ಮಾಡಿದ್ದಾರೆ. ಕರ್ನಾಟಕದ ಯುವಕರಿಗೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ದೇಶದ ಅತಿ ಹೆಚ್ಚು ವಯಸ್ಸಾಗಿರುವಂತ ಆದರೂ ಯುವ ನಾಯಕ ಅಂತಾನೆ ಕರೆಸ್ಕೊಳ್ಳುವಂತ ರಾಹುಲ್ ಗಾಂಧಿ ಅವರು ನಮ್ಮ ನಾಡಿಗೆ ಬರ್ತಾ ಇರುವಂತ ಸಂದರ್ಭದಲ್ಲಿ ನನ್ನೆದುರುಗಡೆ ಕಾಡ್ತಾ ಇರುವಂತ ಬಹಳ ದೊಡ್ಡ ಒಂದು ಸವಾಲು, ಒಂದು ಆಕ್ರೋಶ ಅಂತಂದ್ರೆ, ಇಡೀ ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಲೋಕತಂತ್ರ ಅಂದ್ರೇನು, ಡೆಮಾಕ್ರಸಿ ಅಂದ್ರೇನು, ಪ್ರಜಾಪ್ರಭುತ್ವ ಅಂದ್ರೇನು ಅನ್ನೋದನ್ನ ಕಲಿಸ್ಕೊಟ್ಟಂತ ನಾಡು. ಇಂಥ ನಾಡಿಗೆ ಅವ್ರು ಕಾಲಿಡೋದಕ್ಕಿಂತ ಮುಂಚೆ ಪ್ರಜಾಪ್ರಭುತ್ವವನ್ನ, ಅನುಭವ ಮಂಟಪದ ಚಿಂತನೆಯನ್ನ ಅವಮಾನಿಸಿರುವಂತ ರಾಹುಲ್ ಗಾಂಧಿ ಅವರು ನಾಡಿನ ಜನಕ್ಕೆ, ದೇಶದ ಯುವಕರಿಗೆ ಕ್ಷಮೆ ಯಾಚಿಸಬೇಕು. ನಂತರವೇ ಅವರು ರಾಜ್ಯದಲ್ಲಿ ಭಾಷಣವನ್ನ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮತ್ತೆ ಯುವ ಮೋರ್ಚಾ ಮಾಡುತ್ತೆ. ರ್ಯಾಪಿಡೋ, ಓಲಾ, ಉಬರ್ ಸೇರಿ ವಿವಿಧ ಕಂಪನಿಗಳ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಸೇವೆ ನಿಷೇಧಿಸಬೇಕು ಅಂತ ಆಟೋ ಚಾಲಕರು ಮುಷ್ಕರವನ್ನು ನಡೆಸ್ತಾ ಇದ್ರು. ಆಟೋ ರಿಕ್ಷಾಗಳ ಸಂಚಾರ ಭಾಗಶಃ ಕಡಿಮೆ ಆಗಿತ್ತು. ಬೆಂಗಳೂರಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಆಟೋ ಚಾಲಕರು ಯತ್ನವನ್ನು ಮಾಡಿದ್ದಾರೆ. ಮೆಜೆಸ್ಟಿಕ್ ಬಳಿನೇ ಆಟೋ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಆದ್ದರಿಂದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ರಸ್ತೆ ಬಂದ್ ಆಗಿತ್ತು. ಪೊಲೀಸರು ಆಟೋ ಚಾಲಕರ ನಡುವೆ ವಾಕ್ಸಮರವೂ ಕೂಡ ನಡೀತು. ಯೂನಿಯನ್ ಇದು ನಮ್ಮ ಇದರಲ್ಲಿ ಆಟೋ ಡ್ರೈವರ್ ಅಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ. ಸೊ ನಮ್ಮ ಬಲಹೀನತೆ ಅವ್ರ ಚಂದಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟವ್ರೆ. ಇವ್ರನ್ನ ಹೆಂಗಾದ್ರೂ ಮಾಡಿ ನಾವು ಇದು ಮಾಡ್ಕೋಬಹುದು, ಒಂದು 10 ಜನ ಸೇರ್ತಾರೆ, ಒಂದು 10 ಜನದಲ್ಲಿ 5 ಜನ ಎಳ್ಕೋಬಹುದು ಅಂತ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಫಸ್ಟ್ ನಮ್ಮ ಡ್ರೈವರಲ್ಲಿ ಯಾವಾಗ ಒಗ್ಗಟ್ಟು ಅಂತ ಬರುತ್ತೋ ಅವಾಗ ಮಾತ್ರನೇ ಗೌರ್ಮೆಂಟ್ನ ನಾವು ಮಾತಾಡ್ಸಕ್ ಸಾಧ್ಯ. ತಪ್ಪು ಈ ಮುಷ್ಕರಕ್ಕೆ ಕೆಲವರು ಬೆಂಬಲ ಸೂಚಿಸದೆ ಆಟೋ ಓಡಿಸ್ತಾ ಇದ್ದಾರೆ. ನಾಯಂಡಹಳ್ಳಿ ಬಳಿ ಮುಷ್ಕರದ ನಡುವೆ ಆಟೋ ಸೇವೆ ನೀಡಿದಂತ ಚಾಲಕನಿಗೆ ಸನ್ಮಾನವನ್ನು ಮಾಡಲಾಯಿತು. ಆಟೋ ಮುಷ್ಕರಕ್ಕೆ ಬೆಂಬಲ ನೀಡದಿದ್ದಕ್ಕೆ ಸನ್ಮಾನ ಮಾಡಿ ವ್ಯಂಗ್ಯ ಮಾಡಲಾಯಿತು. ನೋಡೋಣ, ಗಾಡಿ ಓಡಿಸ್ತಾ ಇದೆಯಾ ಅಣ್ಣ? ನೀವು ಇವತ್ತು ಬಾಡಿಗೆ ಹೊಡಿತಿದ್ರೆ ಬಂದು ಅಂತ ಗೊತ್ತಿದ್ರು. ಇವತ್ತೊಂದಿನ ಸಪೋರ್ಟ್ ಮಾಡ. ಆಟೋ ಮುಷ್ಕರದಿಂದ ಬೆಂಗಳೂರು ರೈಲ್ವೆ ನಿಲ್ದಾಣ ಬಳಿ ಪ್ರಯಾಣಿಕರು ಪರದಾಡಿದ್ರು. ಆಟೋಗಳು ಸಿಗದೆ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಆಟೋ ಚಾಲಕರು ಡಬಲ್ ರೇಟ್ಗೆ ಡಿಮ್ಯಾಂಡ್ ಮಾಡಿದ್ರು. ಇವತ್ತು ಆಟೋ ಸ್ಟ್ರೈಕ್ ಇರೋ ಕಾರಣ ಡಬಲ್ ರೇಟ್ ಕೇಳ್ತಾ ಇದ್ದಾರೆ ಬೆಂಗಳೂರು ಮೆಜೆಸ್ಟಿಕ್ ಇಂದ. ಸೊ ಲಾಲ್ಬಾಗಿಗೆ ಒಂದು 30ರಿಂದ 40 ರೂಪಾಯಿ ತಗೊಂತಿದ್ರು. ಆಗ ಈಗ 80ರಿಂದ 100 ಮಾಡಿದ್ದಾರೆ. ಇದಕ್ಕೆ ಏನು ಸರ್ಕಾರ ಕೇಳಿದ್ರು ಇವತ್ತು ಆಟೋ ಸ್ಟ್ರೈಕ್ ಇದೆ, ಇವತ್ತು ನಾವು ಬಂದ್ರೆ ಬರ್ಬೋದು, ಇಲ್ಲದಿರಲ್ಲ ಅಂತೇಳಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ನಮಗೆ ಫುಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಬೆಂಗಳೂರು ಸಿಟಿಯಲ್ಲಿ. ಇವತ್ತು ಜಯನಗರ ಆಟೋ ಸಿಗ್ತಾ ಇದೆ. ಹಂಗಾಗಿ ಇವತ್ತು ಆಲ್ರೆಡಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆಟೋ ಡ್ರೈವರ್ಗಳು, ಆಟೋ ಚಾಲಕರು ಯಾರು ಕೂಡ ತಾವು ಮುಷ್ಕರವನ್ನು ಮಾಡೋಕ್ಕೆ ಹೋಗಬೇಡ್ರಿ. ಈ ರಾಮ್ಲು, ಈ ಸರ್ಕಾರ ನಿಮ್ಮ ಪರವಾಗಿದ್ದೀನಿ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಇತ್ತೀಚೆಗೆ ನಿಮ್ಮ ಆಟೋ ಡ್ರೈವರ್ ಮಕ್ಕಳು ಕೂಡ ವಿದ್ಯಾಶ್ರೀ ಅನ್ನೋಂಥ ಯೋಜನೆಯನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕನ್ನೋಂಥ ಕಾರಣದಿಂದ ರೈತರ ಮಕ್ಕಳು ಯಾವ ರೀತಿಯಲ್ಲಿ ಎಜುಕೇಷನ್ ಸಿಗುತ್ತೋ. ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿರುವಂತಹ ಉರಿಗೌಡ ನಂಚೇಗೌಡ ಸಿನಿಮಾಕ್ಕೆ ಬ್ರೇಕ್ ಬಿದ್ದಿದೆ. ನಿರ್ಮಲಾನಂದನಾಥ ಶ್ರೀಗಳು ಭೇಟಿ ಬಳಿಕ
ಮುನಿರತ್ನ ಯೂಟರ್ನ್ ಹೊಡೆದಿದ್ದು ಉರಿಗೌಡ ನಂಜೇಗೌಡ ಚಿತ್ರದ ಚಿತ್ರೀಕರಣ ನಿರ್ಮಾಣ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೂಲಕ ಉರಿಗೌಡ ನಂಜೇಗೌಡ ವಿವಾದಿತ ಚಲನಚಿತ್ರ ಗೊಂದಲಗಳಿಗೆ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳು ತೆರೆ ಎಳೆದಿದ್ದಾರೆ. 25 ವರ್ಷಗಳಿಂದ ನಾನು ಸಿನಿಮಾಗಳು ಮಾಡ್ತಾ ಇದ್ದೇನೆ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ಬೇರೆ ಕತೆ ಹುಡುಕೊಳ್ತೀನಿ. ಏನು ಇನ್ನು ಮುಂದಕ್ಕೆ ಈ ಸಿನಿಮಾನ ಮಾಡೋದಾಗಲಿ ಚರ್ಚೆ ಮಾಡೋದಾಗಲಿ ಯಾವುದೂ ಸಹ ಇರಲ್ಲ. ಹಾಗಾಗಿ ಇವತ್ತು ನಾನು ಇದನ್ನು ಮುಂದುವರಿಸದೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದರ ಮಧ್ಯೆ ಬೆಳಗಾವಿಯಲ್ಲಿ ಮಾತಾಡಿದಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿಯವರು ದೇಶದ ಐಕ್ಯತೆ ಹಾಳು ಮಾಡ್ತಿದ್ದಾರೆ, ಸಿಟಿ ರವಿ, ಶೋಭಾ ಕರಂದ್ಲಾಜೆ, ಅಶ್ವಥ್ ನಾರಾಯಣ ಒಕ್ಕಲಿಗ ವಿರೋಧಿಗಳು ಅಂತ ಕಿಡಿಕಾರಿದ್ರು. ಏನ್ ಮಾಡ್ತಾರೋ ಮಾಡ್ಲಿ, ಫಸ್ಟ್ ಇಷ್ಟಿನ ನೀವು ಏನೇನೋ ಹೊಸದಾಗೆ ಒಂದು ಸಿನಿಮಾ ಸ್ಟೋರಿ ಕಟ್ಕೊಳ್ಳಿ, ಏನೇ ಸ್ಟೋರಿ ಬೇಕಾದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಯಾವನು ನಿಲ್ಸಿ ಅಂತ ನಾವು ಹೇಳ್ತಾ ಇಲ್ಲ. ಏನಾದ್ರು ಮಾಡಿ ಅವರು ಜನರಿಗೆ ಮಿಸ್ಗೈಡ್ ಮಾಡಬೇಕು. ನಾವು ಬದುಕಿಗೆ ಪ್ರಯತ್ನ ಮಾಡ್ತಾ ಇದೀವಿ, ಅವರು ಭಾವನೆಗೆ ಪ್ರಯತ್ನ ಮಾಡ್ತಾರೆ. ಮೇಷ್ಟ್ರುಗಳು ಪಾಠ ಹೇಳ್ಕೊಟ್ರಲ್ಲ ಶೋಭಕ್ಕೆ, ರವಿಗೆ, ಅಶ್ವತ್ಥನಿಗೆ, ಅವರೇ ಪಾಪ ಮೇಷ್ಟ್ರುಗಳು, ಲೆಕ್ಚರ್ಗಳು ನಾವು ಈ ಪಾಠನ ಹೇಳ್ಕೊಳ್ವಲ್ಲ ಅಂತ ಪಾಪ ಅವರೇ ವ್ಯತ್ಯೆ ಪಡ್ತಾ ಇದ್ದಾರೆ. ನಾವು ಅದೆಲ್ಲ ಸಂಶೋಧನೆ ಮಾಡಿದ್ವಿ. ಮೇಷ್ಟ್ರುಗಳು ಯಾರು ಪಾಠ ಹೇಳ್ಕೊಡ್ತಾರೆ. ಉರಿಗೌಡ ನಂಜೇಗೌಡ ವಿಚಾರವೇ ಅಪ್ರಸ್ತುತ, ಸಮರ್ಪಕ ಸಂಶೋಧನೆಯಾಗದೆ ಚರ್ಚೆ ಸರಿಯಲ್ಲ ಅಂತ ರಾಜಕಾರಣಿಗಳಿಗೆ ನಿರ್ಮಲಾನಂದಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸನ ತಾಳೆಗರಿ ಸಮಕಾಲೀನರು ಬರೆದದ್ದೇ ಅಧಿಕೃತವಾಗಿರುತ್ತೆ, ನಂತರ ಬರೆದ ಇತಿಹಾಸ ಗೊಂದಲಕಾರಿಯಾಗಿದೆ, ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಅಂತ ಹೇಳಿದ್ರು. ಅಲ್ಲದೆ ಸಿಟಿ ರವಿ, ಗೋಪಾಲಯ್ಯ, ಅಶ್ವಥ್ ನಾರಾಯಣ್ ತಿಳಿದು ಮಾತನಾಡಬೇಕು, ಇನ್ಮುಂದೆಯಾದ್ರೂ ಸುಮ್ಮನಿರ್ತಾರೆ ಅಂತ ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಮಂತ್ರಿಯೂ ಆಗಿ ನಿರ್ಮಾಪಕರು ಆಗಿರ್ತಕ್ಕಂಥ ಮುನಿರತ್ನ ಅವರು ಒಂದು ಉರಿಗೌಡರು ಮತ್ತು ನಂಜೇಗೌಡರ ಬಗೆಗೆ ಚಿತ್ರವನ್ನು ಮಾಡ್ತೇವೆ ಅಂತ, ಇದಕ್ಕೆ ಸಂಬಂಧಿಸಿದಾಗಿ ಮಾತನಾಡಬೇಕು, ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಇವತ್ತು ಕರೆಸಿ ಐತಿಹಾಸಿಕ ಹಿನ್ನೆಲೆಯ ಸ್ಪಷ್ಟತೆ ಇಲ್ಲದೇ ಇರುವ ಕಾಲಘಟ್ಟದಲ್ಲಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ನಾಡಿನವರೇ ಆದರೂ ಕೂಡ ಒಂದು ಸಮುದಾಯದ ಅಸ್ಮಿತೆ ಮತ್ತು ಕಾಂಗ್ರೆಸ್ ಸೇರುವ ವಿಚಾರ ಮುಗಿದ ಅಧ್ಯಾಯ ಅಂತ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮಾತನಾಡಿದಂಥ ಅವರು, ಕಾಂಗ್ರೆಸ್ ಸೇರುವ ವಿಚಾರ ನನ್ನ ತಲೆಯಲ್ಲೇ ಇಲ್ಲ, ನಾನು ಏನಿದ್ರು ನೇರವಾಗಿ ಹೇಳ್ತೀನಿ, ಕ್ಷುಲ್ಲಕ ವಿಚಾರಗಳಿಗೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿದ್ರು. ಆಡಿಯೋದಲ್ಲಿ ಶಿವಲಿಂಗೇಗೌಡ ಹೇಳಿರೋದು ಸತ್ಯ ಅಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ, ನಾನೇನಾದ್ರೂ ಒಂದು ಪದ ಎಡಿಟ್ ಮಾಡಿರೋದನ್ನ ತೋರಿಸಿದ್ರೆ ಆ ಧರ್ಮಸ್ಥಳದ ಮಂಜುನಾಥ ನನ್ನನ್ನ ನೋಡ್ಕೊಳ್ಳಲಿ ಅಂತ ಎಚ್.ಡಿ. ರೇವಣ್ಣ ಸವಾಲಿಸುತ್ತಿದ್ದಾರೆ. ಇತ್ತೀಚೆಗೆ ವೈರಲ್ ಆಗಿದ್ದ ಎಚ್.ಡಿ. ರೇವಣ್ಣ ಹಾಗೂ ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೇಗೌಡ ಆಡಿಯೋ ಕುರಿತು ಅರಸೀಕೆರೆಯಲ್ಲಿ ಮಾತನಾಡಿದ ಅವರು, ಆ ಹುಡುಗ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ದಾಮಿಯಿಂದ ಸ್ಪರ್ಧಿಸಲ್ಲ ಅಂತ ಹೇಳಿದ್ದಾರೆ. ಕೋಲಾರದಿಂದ ಬೇಡ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ವರ್ಣದಿಂದ ಸ್ಪರ್ಧೆ ಬಗ್ಗೆ ಇನ್ನೂ ಗೊಂದಲವಿದೆ. ಕ್ಷೇತ್ರ ಸ್ಪಷ್ಟವಾಗದಿದ್ದಕ್ಕೆ ಸಿದ್ದರಾಮಯ್ಯ ಬದಾಮಿ ಪ್ರವಾಸ ಕೈಗೊಂಡಿದ್ದಾರೆ. ಇದೇ 24ರಂದು ಬದಾಮಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನು ನೀಡಲಿದ್ದು 500 ಕೋಟಿ ಕಾಮಗಾರಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸಲಿದ್ದಾರೆ. ಅಂದು ಈ ಬಾರಿಯೂ ಕೂಡ ಬದಾಮಿಯಿಂದಲೇ ಸ್ಪರ್ಧಿಸಲು ಒತ್ತಾಯಿಸಲಾಗುತ್ತೆ. ಈ ನಡುವೆ ಕೋಲಾರದಿಂದಲೇ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಹೆಚ್ಚಾಗಿದೆ. ನಾಳೆ ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸಕ್ಕೆ ಕೋಲಾರದಿಂದ ಸುಮಾರು 10,000 ಬೆಂಬಲಿಗರು ಬಂದು ಒತ್ತಡವನ್ನು ಹೇರಲಿದ್ದಾರೆ. ಈ ಬಗ್ಗೆ ಇಂದು ನಡೆದಂಥ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಅಥಣಿ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಸವದಿ ನಡುವೆ ಮತ್ತೆ ಜಟಾಪಟಿ ಏರ್ಪಟ್ಟಿದೆ. ಕುಮಟಳ್ಳಿಗೆ ಟಿಕೆಟ್ ಕೊಡದೇ ಇದ್ರೆ ಚುನಾವಣಾ ನಿವೃತ್ತಿ ತೆಗೆದುಕೊಳ್ಳುವುದಾಗಿ ರಮೇಶ್ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ. ಇಂದು ಅಥಣಿಯ ಬೆಂಬಲಿಗರ ಜೊತೆ ಸಭೆ ನಡೆಸಿ ಮಾತಾಡಿದ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಬುದ್ಧಿವಂತ ರಾಜಕಾರಣಿ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಾಗರದಲ್ಲಿ ಶಾಸಕ ಹಾಲಪ್ಪ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸಾಗರ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಸಾಗರ ಬಿಜೆಪಿಯ ನೊಂದ ಕಾರ್ಯಕರ್ತರು ಸಭೆ ನಡೆಸಿದ್ದು ಸಂಘ ಪರಿವಾರದ ನಡೆಯನ್ನ ಖಂಡಿಸಲಾಗಿದೆ. ಆರ್ಎಸ್ಎಸ್ ಮೂಲದ ಪದ್ಮನಾಭ ಭಟ್ ರವರು ಶಾಸಕರ ಹಾಗೂ ಕೆಲವು ಆರ್ಎಸ್ಎಸ್ ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಹಾಲಪ್ಪಗೆ ಈ ಬಾರಿ ಟಿಕೆಟ್ ಕೊಡಬೇಡಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮರ ನಡೆದಿದೆ. ಕೈ ಶಾಸಕಿ ಕನೀಸ್ ಫಾತಿಮಾ ಮತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಚಂದ್ರು ಪಾಟೀಲ್ ಬೆಂಬಲಿಗರ ನಡುವೆ ಈ ಗಲಾಟೆ ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗೆ ದಿನಾಂಕ ಹಾಕಿ ಅಂತ ಗಲಾಟೆ ನಡೆಸಲಾಗಿದೆ. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಳ್ಳಿತು.
ರಾಜ್ಯದ ಬಹುತೇಕ ಕಡೆ ಮತದಾರರಿಗೆ ಭರ್ಜರಿ ಆಮಿಷ ಒಡ್ಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಕೆಆರ್ಪೇಟೆ ಮತದಾರರಿಗೆ ಸಚಿವ ನಾರಾಯಣಗೌಡ ಭರ್ಜರಿ ಬಾಡೂಟವನ್ನು ಆಯೋಜನೆ ಮಾಡಿದ್ರು. ಅರಮನೆ ಮೈದಾನದ ನಲ್ಪಾಡ್ ಪೆವಿಲಿಯನ್ನಲ್ಲಿ ಅಲಿಯಾ ಕರಣ್ ವಿಶ್ವನಾಥ್ ಬರ್ತ್ಡೇ ಹೆಸರಿನಲ್ಲಿ ಕೆಸಿ ನಾರಾಯಣಗೌಡ ಬಾಡೂಟವನ್ನು ಹಾಕಿಸಿದ್ದು ತಮ್ಮ ಕೆಆರ್ಪೇಟೆ ಕ್ಷೇತ್ರದ ಮತದಾರರನ್ನು ಆಹ್ವಾನಿಸಿದ್ರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕುದ್ರೆಮನಿ ಗ್ರಾಮದಲ್ಲಿ ಮತದಾರರಿಗೆ ಹಂಚಲು ತಂದಿದ್ದಂಥ ಟಿಫನ್ ಬಾಕ್ಸ್ಗಳ ಜಪ್ತಿ ಮಾಡಲಾಗಿದೆ. ಬಿಜೆಪಿ ಕಾರ್ಯಕರ್ತರ ಮನೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ದಂಥ ಟಿಫನ್ ಬಾಕ್ಸ್ಗಳು ಮೇಲೆ ರಮೇಶ್ ಜಾರಕಿಹೊಳಿ ಆಪ್ತ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಾಗೇಶ್ ಮುನ್ನೋಳ್ಕರ್ ಭಾವಚಿತ್ರ ಇದೆ. ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದ ಕಡೆ ನೋಡಿದರೆ ಮತದಾರರಿಗೆ ತಿರುಪತಿ ತಿಮ್ಮಪ್ಪನ ವೈಕುಂಠವನ್ನೇ ಧರೆಗೆ ಇಳಿಸಲಾಗಿದೆ. ಚಿಂತಾಮಣಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಿಎನ್ ವೇಣುಗೋಪಾಲ್ ಶ್ರೀನಿವಾಸ್ ಕಲ್ಯಾಣೋತ್ಸವ ಆಯೋಜನೆ ಮಾಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಹೆಸರಲ್ಲಿ ಭರ್ಜರಿ ಮತಬೇಟೆ ಆಡ್ತಾ ಇದ್ದಾರೆ. ಭಕ್ತಾದಿಗಳಿಗೆ ತಿರುಪತಿಯಲ್ಲಿ ನೀಡುವಂಥ ಪುಳಿಯೋಗರೆ, ಪೊಂಗಲ್, ಮೊಸರನ್ನ, ಲಾಡು ವಿತರಣೆ ಮಾಡಲಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ 80 ಜನರ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ. ಮೊದಲ ಪಟ್ಟಿಯಲ್ಲಿ 45 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಮೊದಲ ಲಿಸ್ಟ್ನಲ್ಲಿ 7 ರೈತರು, 7 ಮಹಿಳೆಯರು, 7 ಸಮಾಜ ಸೇವಕರು, 13 ವಕೀಲರು, 4 ವೈದ್ಯರು ಹಾಗೂ ಪತ್ರಕರ್ತರಿದ್ದಾರೆ. ಇಂಜಿನಿಯರ್ಸ್ ಇದ್ದಾರೆ. ಶಾಂತಿನಗರದಿಂದ ಕೆ ಮಥಾಯ್, ಚಿಕ್ಕಪೇಟೆಯಿಂದ ಬ್ರಿಜೇಶ್ ಕಳಪ, ಸಿವಿ ರಾಮನ್ ನಗರದಿಂದ ಮೋಹನ್ ದಾಸರಿ, ತುರುವೇಕೆರೆಯಿಂದ ಟೆನ್ನಿಸ್ ಕೃಷ್ಣ ಸ್ಪರ್ಧಿಸಲಿದ್ದಾರೆ. ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಆಜಾನ್ ಕೂಗಿದ್ದನ್ನ ಖಂಡಿಸಿ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಮುಸಲ್ಮಾನರು ಮತಾಂಧತೆ ಹರಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಎಸ್ಡಿಪಿಐನವರು ಸಂವಿಧಾನ ವಿರೋಧಿಗಳು ಅಂತ ಧಿಕ್ಕಾರವನ್ನ ಕೂಗಿದ್ರು. ಈ ವೇಳೆ ಡಿಸಿ ಕಚೇರಿ ಶುದ್ಧಿಗೊಳಿಸಲಿಕ್ಕೆ ತಂದಿದ್ದಂಥ ಗೋಮೂತ್ರವನ್ನ ಪೊಲೀಸರು ವಶಕ್ಕೆ ಪಡೆದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಜಾನ್ ಕೂಗಿರುವಂಥದ್ದು ಅಕ್ಷಮ್ಯ ಅಪರಾಧ. ವಿಧಾನಸೌಧದಲ್ಲಿ ಕೂಗ್ತೇನೆ ಅಂತ ಹೇಳಿದ್ದು ಕೂಡ ರಾಷ್ಟ್ರದ್ರೋಹ. ಮೈಕ್ನಲ್ಲಿ ಅಲ್ಲಾ ಎಂದು ಕೂಗಿ ಅಪಮಾನ ಮಾಡ್ತಿದ್ದಾರೆ. ಮೈಕ್ನಲ್ಲಿ ಕೂಗಿದ್ರೆ ಮಾತ್ರ ಅಲ್ಲನಿಗೆ ತೃಪ್ತಿ ಆಗುತ್ತಾ ಅಂತ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಕಳೆದ ವರ್ಷ ಯುಗಾದಿ ಸಂದರ್ಭದಲ್ಲಿ ಹಲಾಲ್ ವಿರುದ್ಧ ಜಟ್ಕಾ ಕಟ್ ಅಭಿಯಾನ ಮಾಡಿದ್ವಿ. ಈ ವರ್ಷವೂ ಅಭಿಯಾನವನ್ನ ಮುಂದುವರಿಸ್ತೀವಿ ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದರು. ಜಟ್ಕಾ ಕಟ್ ಮುಂದುವರಿಸಿ ಹಲಾಲ್ ಕಟ್ ಬಹಿಷ್ಕರಿಸಿ ಅಂತ ಅಭಿಯಾನ ಮಾಡ್ತಿದ್ದೇವೆ. ಹಲಾಲ್ ಇಸ್ಲಾಂನದ್ದು, ಅದಕ್ಕೂ ಹಿಂದೂಗಳಿಗೂ ಸಂಬಂಧವಿಲ್ಲ. ಹಿಂದೂಗಳು ಕಟ್ ಮಾಡಿದ ಮಾಂಸವನ್ನ ಮುಸ್ಲಿಮರು ತಿನ್ನೋದಿಲ್ಲ. ನಾವ್ಯಾಕೆ ಹಲಾಲ್ ಮಾಂಸ ತಿನ್ನಬೇಕು ಅಂತ ಮುತಾಲಿಕ್ ಪ್ರಶ್ನಿಸಿದರು. ಬೆಂಗಳೂರಿನ ಶೋಭಾ ಡೆವಲಪರ್ಸ್ ಕೇಂದ್ರ ಕಚೇರಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಇತರೆ ಕಚೇರಿಗಳ ಮೇಲೆ ಐಟಿ ದಾಳಿಯನ್ನು ಮಾಡಿದೆ. ವೈಟ್ ಫೀಲ್ಡ್ ರಸ್ತೆಯ ಹೂಡಿ, ಬಾಣಸವಾಡಿ, ಬನ್ನೇರ್ಘಟ್ಟ ರಸ್ತೆಯ ಅರಕೆರೆ ಬಳಿಯ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆದಾಯ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಬೆಂಗಳೂರು ಚೆನ್ನೈ ವಿಭಾಗದ 10 ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಐಟಿ ಟೀಮ್ ದಾಳಿಯನ್ನು ಮಾಡಿದ್ದು ಕಡತಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಜಯಪುರದಲ್ಲಿಂದು ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿವೆ. ವಿಜಯಪುರ ನಗರದ ಅತಾವುಲ್ಲಾ ಸರ್ಕಲ್ ಬಳಿ ಫುಟ್ಪಾತ್ನಲ್ಲಿ ಅತಿಕ್ರಮವಾಗಿ ನಿರ್ಮಿಸಿದ್ದ ಅಂಗಡಿ ಮತ್ತು ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಅಂಗಡಿ ಮತ್ತು ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಅತಿಕ್ರಮಣ ಮಾಡಿದವರಿಗೆ ನೋಟಿಸ್ ನೀಡಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಲಿಕೆ ಆಯುಕ್ತ, ಉಪ ಆಯುಕ್ತರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸಿಎಂ ತವರು ಹಾವೇರಿಗೆ ಪ್ರಧಾನಿ ಮೋದಿಯ ಕನಸಿನ ಸ್ವಚ್ಛ ಭಾರತ್ ಯೋಜನೆಗಾಗಿ ಕೊಟ್ಟಿದ್ದಂಥ ಕಸದ ಡಬ್ಬಿಗಳು ದುರ್ಬಳಕೆ ಆಗಿವೆ. ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ಮನೆಗೆ ಫ್ರೀಯಾಗಿ ಪ್ಲಾಸ್ಟಿಕ್ ಡಬ್ಬಿಗಳನ್ನು ನೀಡಬೇಕು. ಆದರೆ ಕನವಳ್ಳಿ ಗ್ರಾಮ ಪಂಚಾಯಿತಿಯ ಡಸ್ಟ್ಬಿನ್ಗಳು ಅಂಗಡಿಯಲ್ಲಿ ಮಾರಾಟವಾಗ್ತಾ ಇದ್ದಾವೆ. ಅವುಗಳಿಗೆ 70 ರೂಪಾಯಿ ನಿಗದಿಪಡಿಸಲಾಗಿದೆ. ಇದರಲ್ಲಿ ಅಧಿಕಾರಿಗಳ ಕೈವಾಡ ಇರುವಂಥ ಶಂಕೆ ಇದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಬೆಂಗಳೂರಲ್ಲಿ ಮತ್ತೊಂದು ಕಳಪೆ ಕಾಮಗಾರಿ ಅನಾವರಣವಾಗಿದೆ. ಡಾಂಬರ್ ಹಾಕಿದ 2 ತಿಂಗಳಲ್ಲಿ ರಸ್ತೆ ಹಾಳಾಗಿದೆ. 10 ನಿಮಿಷ ಸುರಿದಂತ ಮಳೆಗೆ ಡಾಂಬರ್ ಕಿತ್ಕೊಂಡು ಹೋಗಿದೆ. ಹೌದು, ಕಾಂಗ್ರೆಸ್ ಶಾಸಕ ದಿನೇಶ್ ಗುಂಡೂರಾವ್ ರವರ ಕ್ಷೇತ್ರವಾದಂಥ ಗಾಂಧಿನಗರದ ಓಕ್ಲಿಪುರಂ ರಸ್ತೆ ಹಾಳಾಗೋಗಿದೆ. ಖಲಿಸ್ತಾನ್ ಪ್ರತ್ಯೇಕತಾವಾದಿ ಅಮೃತ್ ಪಾಲ್ ಸಿಂಗ್ ಪೊಲೀಸರಿಂದ ಎಸ್ಕೇಪ್ ಆಗಿದ್ದು ಆತನಿಗೆ ಶೋಧ ನಡೆಸಲಾಗ್ತಾ ಇದೆ. ಈ ನಡುವೆ ಲಂಡನ್ನಲ್ಲಿ ಖಲಿಸ್ತಾನ್ ಪ್ರತ್ಯೇಕತಾವಾದಿಗಳು ಭಾರತದ ರಾಷ್ಟ್ರಧ್ವಜವನ್ನ ಇಳಿಸಿ ಅಪಮಾನ ಮಾಡಿದ್ದಾರೆ. ಇದಾದ ಬಳಿಕ ಅಧಿಕಾರಿಗಳು ಅನಿವಾಸಿ ಭಾರತೀಯರು ಹೈ ಕಮಿಷನರ್ ಕಚೇರಿಯ ಗೋಡೆ ಮೇಲೆ ಬೃಹತ್ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದಾರೆ. ಪಾಕಿಸ್ತಾನದ ಮಾಜಿ ನಾಯಕ ಶಾಹಿದ್ ಅಫ್ರೀದಿ ಭಾರತವನ್ನ ಅವಮಾನಿಸಿದ್ದಾರೆ. ಅಫ್ರೀದಿ ಭಾರತದ ರಾಷ್ಟ್ರಧ್ವಜದ ಮೇಲೆ ಆಟೋಗ್ರಾಫ್ ಹಾಕಿಕೊಟ್ಟಿದ್ದಾರೆ. ಅಫ್ರೀದಿ ನಡೆಗೆ ಹಲವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ.
ರೈಲಿನಿಂದ ಕೆಳಗೆ ಬೀಳ್ತಾ ಇದ್ದ ಪ್ರಯಾಣಿಕರನ್ನ ಪೊಲೀಸ್ ಓರ್ವ ಜೀವದ ಹಂಗು ತೊರೆದು ರಕ್ಷಿಸಿದ್ದಾರೆ. ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ಚಲಿಸ್ತಾ ಇದ್ದ ನೇತ್ರಾವತಿ ರೈಲು ಹತ್ತಲು ಪ್ರಯಾಣಿಕನೋರ್ವ ಯತ್ನಿಸಿದ್ದ. ಆದರೆ ಆಯತಪ್ಪಿ ಬೀಳ್ತಾ ಇದ್ದ ಪ್ರಯಾಣಿಕನನ್ನ ಪೊಲೀಸ್ ಒಬ್ಬರು ರಕ್ಷಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮತ್ತೆ ಬುಲ್ಡೋಸರ್ ಗರ್ಜಿಸಿದೆ. ಉಮೇಶ್ ಪಾಲ್ ಕೊಲೆ ಪ್ರಕರಣದ ಆರೋಪಿ ಗುಲಾಂ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಯಾಗ್ತಾ ಇದೆ. ಮೊದಲ ಯೋಜನೆಯ ನಿರ್ಮಾಣ ಕಾಮಗಾರಿ ಕೆಲಸ ಅಧಿಕೃತವಾಗಿ ಆರಂಭಗೊಂಡಿದೆ. ಬುರ್ಜ್ ಖಲೀಫಾದ ಡೆವಲಪರ್ ಯುಎಇ ಮೂಲದ ಎಂಆರ್ ಗ್ರೂಪ್ ಶ್ರೀನಗರದಲ್ಲಿ ಶಾಪಿಂಗ್ ಮಾಲ್ ನಿರ್ಮಾಣಕ್ಕೆ ಕೈ ಹಾಕಿದೆ.